ಗುತ್ತಿಗೆದಾರ ಸಚಿನ್ ಅವರ ಆತ್ಮಹತ್ಯೆಯಲ್ಲಿ ಏನು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕೈವಾಡವಿದೆ. ಅವರ ಬೆಂಬಲಿಗರ ಕಾರಣದಿಂದನೇ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಕ್ಕಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕೆಂದು ಒತ್ತಾಯಿಸಿ ಇವತ್ತು ಕಲಬುರಗಿಯಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಜೊತೆಗೆ ಸಚಿವರ ಮನೆಗೆ ಮುತ್ತಿಗೆ ಹಾಕೋಕೆ ಕೂಡ ಇವರು ನಿರ್ಧಾರ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಏನೇನು ಮಾಡ್ತಾ ಇದ್ದೀರಿ ಹೋರಾಟ? ನಿಮಗೆ ಗೊತ್ತಿದೆಯಲ್ಲ, ಇವತ್ತು ಜಗತ್ ಸರ್ಕಲ್ವರೆಗೆ ದೊಡ್ಡ ಸಭೆ ನಡೀತದೆ, ಪ್ರೊಸೆಷನ್ ಆಗುತ್ತೆ. ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ಸಚಿನ್ ಅವರ ಕೊಲೆಗೆ ಇವತ್ತು ಉತ್ತರ ಕೊಡಬೇಕಾಗಿದೆ, ಅವ್ರಿಗೆ ನ್ಯಾಯ ಕೊಡಬೇಕಾಗಿದೆ. ನನ್ನ ಹೆಸರನ್ನ ನೇರವಾಗಿ ಎಲ್ಲಿಯೂ ಪ್ರಸ್ತಾಪ ಮಾಡಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನಿಮಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಈಗ ನನಗೆ ಅವ್ರಿಗೆ ಎಷ್ಟು ಬೇಕಾದರೂ ವಿರೋಧ ಮಾಡಲಿ. ಈಗ ನಾನು ಯಾರು ವಿರೋಧ ಮಾಡ್ತಾರೋ ಆ ವಿರೋಧ ಪಕ್ಷಕ್ಕೆ ನಾನು ವಿರೋಧ ಪಕ್ಷದ ಸ್ಥಾನದಲ್ಲೇ ನಾನು ಇರೋದು. ಅದರಿಂದ ಅವ್ರು ಮಾಡ್ಬೋದು, ನಾನು ಅದರ ಬಗ್ಗೆ ಆಕ್ಷೇಪ ಇಲ್ಲ. ಒಂದು ಜೀವ ಹೋದಾಗ ಸರ್ಕಾರ ಅವ್ರಿಗೆ ನ್ಯಾಯ ಕೊಡಿಸೋದು ಧರ್ಮ ಅಲ್ವಾ? ಅದಾದಮೇಲೆ ಅವರ ಡೆತ್ ನೋಟ್ನಲ್ಲಿ ಏನು ಬರೆದಿದ್ದಾರೆ, ಈ ಗ್ಯಾಂಗ್ ಅವರು ಎಲ್ಲರೂ ಕೂಡ ಪ್ರಿಯಾಂಕ್ ಅವರ ಅನುಯಾಯಿಗಳು, ಅವರೇ ನನ್ನನ್ನು ಕರ್ಕೊಂಡೋಗಿ ಅವರಿಂದ ಟೆಂಡರ್ ಹಾಕ್ಸಿದ್ದಾರೆ, ಕೊಡಿಸಿದ್ದಾರೆ, ಮಂತ್ರಿಗಳೇ ಫೋನ್ ಮಾಡಿ ಹೇಳಿದ್ದಾರೆ, ನನಗೆ ಬಿಲ್ಲು ಕೊಡಿಸಿದ್ದಾರೆ. ಅಂದರೆ ಟೋಟಲ್ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇದೆ ಅಂತ ಆಯ್ತಲ್ಲ. ಅವ್ರ ಹೆಸರು ಅವ್ರು ಪ್ರಸ್ತಾಪನೇ ಮಾಡಿಲ್ಲ ಅಂದರೆ ಪ್ರಸ್ತಾಪ ಬರಲ್ಲ. ಆದ್ದರಿಂದ ಅಲ್ಲಿ ಮಾಡಿದ್ರಿಂದ ನೀವೇ ಕೊಲೆ ಮಾಡಿಬಿಟ್ರಿ ಅಂತ ನಾವು ಹೇಳಲಿಲ್ಲ, ನಿಮ್ಮ ಅನುಯಾಯಿಗಳು ಮಾಡಿದ್ದಾರೆ. ಅವರನ್ನೆಲ್ಲನೂ ಇವತ್ತು FIR ಆಗಿದ್ದರೂ ಕೂಡ ಇದುವರೆಗೂ ಯಾರನ್ನು ಕೂಡ ಅರೆಸ್ಟ್ ಮಾಡಿಸಿಲ್ಲ. ಅಂದರೆ ಅವರ ರಕ್ಷಣೆ ಮಾಡ್ತಾ ಇರೋರು ಯಾರು? ಆಮೇಲೆ ಆ ಫ್ಯಾಮಿಲಿಯನ್ನು ಥ್ರೆಟ್ ಮಾಡಿದ್ದಾರೆ, ಆ ಫ್ಯಾಮಿಲಿಯನ್ನು ಮುಗಿಸ್ತೀವಿ ಅಂದಿದ್ದಾರೆ. ಅದಕ್ಕಾಗಿ ಇವತ್ತು ಅವರು ಭಯಭೀತರಾಗಿದ್ದಾರೆ, ಜೀವನೂ ಕಳ್ಕೊಂಡಿದ್ದಾರೆ. ಇದರಲ್ಲಿ ವಿಶೇಷ ಅಂತಂತಂದರೆ ಸುಪಾರಿ ಕೇಸ್ ಇದೆ. ಇದನ್ನು ಸಣ್ಣದಾಗಿ ತಗೊಳ್ಬಾರ್ದು ನೀವು. ಸುಪಾರಿ ಕೇಸು ಯಾಕೆ ಇನ್ವೆಸ್ಟಿಗೇಷನ್ ಆಗಬೇಕಲ್ಲ. ಆಮೇಲೆ ಇಂಟರ್ ಸ್ಟೇಟ್ ಇದು ಬರುತ್ತೆ. ಬಸವರಾಜ್ ಮತ್ತಿಮೋಡು ಶಾಸಕರು, ಒಬ್ಬ ಶಾಸಕರನ್ನು ಸುಪಾರಿ ಕೊಡ್ತಾರೆ ಅಂತಂದರೆ ಏನು ತಮಾಷೆ ವಿಷಯ ಅಂದ್ಕೊಳ್ಬೇಕು. ಅದನ್ನು 4 ಜನರ ಹೆಸರು ಅದರಲ್ಲಿ ಪ್ರಸ್ತಾಪ ಆಗಿದೆ. ನಮ್ಮ BJP ಮುಖಂಡರುಗಳ 4 ಹೆಸರುಗಳಿದೆ. ಅದಾದಮೇಲೆ ಹನಿ ಟ್ರ್ಯಾಪ್ನ ವಿಷಯ ಇದೆ ಅದರಲ್ಲಿ. ಇವುಗಳಿಗೆಲ್ಲ ಉತ್ತರ ಕೊಡಬೇಕಾದ್ದು ಸರ್ಕಾರದ ಧರ್ಮ. ನಾವು ಕೇಳೋದಲ್ಲ. ನೋಡಿ, ನ್ಯಾಯ ಯಾರಿಗೆ ಸಿಗಲ್ವೋ ನ್ಯಾಯ ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ. ಸರ್ಕಾರ ನ್ಯಾಯ ಕೊಡುವುದರಲ್ಲಿ ಫೇಲ್ ಆದಾಗ ನಾವು ಕೇಳೋದು ನಮ್ಮದು, ನ್ಯಾಯ ಕೊಡಿಸೋದು ನಮ್ಮ ಕೆಲಸ. ಆ ಕೆಲಸವನ್ನು ಇವತ್ತು ಮಾಡ್ತಿದ್ದೀವಿ. ಇದಕ್ಕೆ ಫ್ಯಾಮಿಲಿ ವಿರುದ್ಧ ಇದ್ದಾರೆ, ನಮ್ಮನ್ನು ಹೆಸರು ಎಳೆದು ತಂದಿದ್ದಾರೆ. ಇವೆಲ್ಲ ನಿಮ್ಮ ಹೆಸರಲ್ಲಿ ಬರ್ತಾ ಇದ್ದರೆ ನಿಮ್ಮ ಹೆಸರು ನಾವು ತರಲಿಕ್ಕೆ ನಾವೇನು ದಡ್ಡರಲ್ಲ ಇವತ್ತು. ಅದರಿಂದಾಗಿ ನೀವು ರಾಜೀನಾಮೆ ಕೊಡಬೇಕಾಗತ್ತೆ. ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡ್ತೀವಿ, ನಿಮಗೆ ಧೈರ್ಯ ಇದ್ದರೆ ಅಥವಾ ಕೊಡಿಸಿ. ಇಲ್ಲ ನಿಮಗೇನಾಗಿದೆ ಅಂತಂದರೆ ನಿಮ್ಮ ಸ್ಥಾನ ಉಳಿಸ್ಕೊಳ್ಬೇಕು ಅನ್ನೋದೇ ನಿಮ್ಮ ಇದಾಗಿದ್ದರೆ ನೀವು ಅದನ್ನು ಮುಂದುವರಿಸ್ಕೊಳ್ಳಿ. ನಮ್ಮ ಹೋರಾಟವನ್ನು ರಾಜ್ಯಾದ್ಯಂತ ನಾವು ಮುಂದುವರಿಸ್ಕೊಳ್ಳಿ. ನಿಮ್ಮ ಸರ್ಕಾರ ಇದ್ದಾಗ ಈಶ್ವರಪ್ಪ ಅವರು ರಾಜೀನಾಮೆಯನ್ನು ತಗೊಂಡಿದ್ದೀರಿ, ಇವರು ರಾಜೀನಾಮೆ ಕೊಡಲ್ಲ ಅಂತ ಇದ್ದಾರೆ. CM ಅವರಿಗೆ ಏನು ಒತ್ತಾಯ ಮಾಡ್ತೀರಿ? ಅದಕ್ಕೆ ಹೇಳೋದು, ಒಬ್ಬ ಹೆಸರು ಬಂದಾಗ ಇಮ್ಮಿಡಿಯೇಟ್ಲಿ ಅದನ್ನು ಅಲ್ಲಿಗೆ ಮುಗಿದೋಗ್ಬೇಕು ಅಂತಂದರೆ ಅದನ್ನೇನು ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು, ಅದಕ್ಕೆ ನ್ಯಾಯ ಕೊಡಿಸ್ಬಿಡ್ಬೇಕು. ನೀವು ಅದು ರಾಜೀನಾಮೆನೇ ಇದಕ್ಕೆ ದಾರಿ, ಬೇರೆ ಏನೂ ಇಲ್ಲ. ಈಶ್ವರಪ್ಪಂದು ಒಂದೇ ನಾನು ಹೇಳೋದಿಲ್ಲ, ಬೇರೆ ಇವ್ರದ್ದು ಹೆಂಗೆ ಕೊಡಿಸಿದ್ರಿ ನೀವು? ನಾಗೇಂದ್ರ ಅವ್ರದ್ದು ಜೈಲಿಗೆಲ್ಲ ಹೋಗಿ ಬಂದ್ರಲ್ಲ ಅವರು, ಅದೇ ಥರನೇ ಇದೂ. ಈಗ ಕೊಡಿಸಿ, ಅದರಲ್ಲಿ ಕ್ಲೀನ್ ಚಿಟ್ ಬಂದ ಮೇಲೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಏನು ಬೇಷರತ್ತಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು, ಇಲ್ಲದಿದ್ದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಮಾತನ್ನ ಇವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀಶಾಂತ್ ಜೊತೆ ಅಶೋಕ್ ಅಡಳಿ, TV9 ಕಲಬುರಗಿ.